ಹಲೋ, ನಮ್ಮ ಮಾಮ್ಗೆ ಗಂಡಾಂತರ ಇದೆ ಅಂತ ನಿನ್ ಹೆಂಡತಿ ಹೇಳಿಲ್ಲ ಅಂದ್ರು ಗುರುಗಳು ಹೇಳಿದ್ರಪ್ಪ. ಏನೋ ಆತ್ಮರಕ್ಷಣೆಗೋಸ್ಕರ ಅಮ್ಮನವ್ರ ಪೂಜೆ ಮಾಡಿ ಕುಂಕುಮ ಇಟ್ಕೊಂಡು ನಮಸ್ಕಾರ ಮಾಡಿದ್ರು. ಡಮ್ಮೋ ಡಮ್ಮ, ಅಮ್ಮನೂ ಬಂದ್ಬಿಟ್ಲು. ವಿಶಾಲಾಕ್ಷಿ, ಯಾವಾಗ್ಲೂ ನೀನು ಬೆಳಗ್ಗೆ ತಾನೇ ಬರ್ತಿದ್ದು, ರಾತ್ರಿ ಬರ್ತೀಯ ಅಂತ ಗೊತ್ತಿರ್ಲಿಲ್ಲಮ್ಮ. ನಾನ್ ಬರ್ಬೇಕು ಅಂತ ಮನ್ಸಾರೆ ಬೇಡ್ಕೊಂಡಿದ್ದಕ್ಕೆ ನಾನು ಈ ಸಮಯದಲ್ಲಿ ಬಂದೆ ಅಮ್ಮ. ಹಲೋ, ನಮ್ಮತ್ತೆ ಬೇಡ್ಕೊಂಡಿದ್ದು ವಿಶಾಲಾಕ್ಷಿ ಅಮ್ಮನವ್ರನ್ನ, ವಿಶಾಲಾಕ್ಷಿನಲ್ಲ. ಎರಡಕ್ಕೂ ವ್ಯತ್ಯಾಸ ಏನು? ಅವಳೇ ಹಾಗಿದ್ದಾಳೆ, ಇನ್ ಯಾವ ವ್ಯತ್ಯಾಸನೋ ಅವಳು ಗುರುತಿಡಿಯಲ್ಲ. ಮಾಮ್, ಹೋದ್ಸಲ ನಮ್ಗೆ ಶಾಪ ಹಾಕ್ಬಿಟ್ಟು ಹೋಗಿದ್ ಹುಡ್ಗಿ ಮತ್ತೆ ಇವಾಗ ವಾಪಸ್ ಬಂದಿದ್ದಾಳೆ. ಇವಾಗ ಇವಳಿಗೊಂದ್ ಗತಿ ಕಾಣಿಸ್ಲೇಬೇಕು. ಬಲ್ಲವಾ, ಏನೋ ವಿಶಾಲಕ್ಷ್ಮಿ ಮೇಲೆ ನೀನ್ ಪ್ರತಾಪ? ನಮ್ಮನ್ನ ಬೆಕ್ಕು ಮೇಕೆ ನಾಯಿ ತರ ಬೊಗಳ್ಸಿ ಅವಮಾನ ಮಾಡ್ದವಳನ್ನ ಬಿಟ್ ಕಳ್ಸಿ ಅಂತೀರಾ? ತಿಲೋತ್ತಮ್ಮ ಅವರು ಪ್ರಾಣ ಕಳ್ಕೊಳ್ಳೋಂತ ಪರಿಸ್ಥಿತಿಲಿದ್ರೆ ನಿಮ್ಗೆ ನನ್ ಮೇಲೆ ಸೇಡ್ ತೀರ್ಸ್ಕೊಳ್ಳೋದೇ ಮುಖ್ಯ ಆಗೋಯ್ತಾ? ಅದು ನಿನಗೆ ಗೊತ್ತಾಯ್ತು ವಿಶಾಲಾಕ್ಷಿ, ನಮ್ಮತ್ತೆ ಸತ್ತೋಗ್ತಾರೆ ಅಂತ? ಆಗ್ಲೇ ನಾವ್ ಮಾತಾಡ್ತಿದ್ದಿದ್ನ ಕದ್ದು ಕೇಳಿಸ್ಕೊಂಡಿರ್ಬೇಕು. ಹಾಗ ಅನ್ಕೊಂಡ್ರೆ ನಿಮ್ ಅತ್ತೆ ತೊಂದ್ರೆ ಅಂತ ಗಾಬರಿ ಮಾಡ್ಕೊಂಡ್ರಿ. ಆದ್ರೆ ಗಾಯತ್ರಿ ಕೈಯಲ್ಲಿರೋ ಸರ್ಪ ರೇಖೆ ಬಗ್ಗೆ ಆಗ್ಲಿ, ಗುರುಗಳು ನಿಮ್ಗೆ ಹೇಳಿರೋ ಸರ್ಪ ದೇವಿ ಬಗ್ಗೆ ಆಗ್ಲಿ ನೀವೇನು ಮಾತಾಡ್ಲೇ ಇಲ್ಲಲ್ಲ. ಹೌದು, ನಾವ್ ಆ ವಿಷಯನ ಸ್ವಾಮೀಜಿ ಹೋದ್ಮೇಲೆ ಯಾರ ಹತ್ರನೂ ಹೇಳಿಲ್ಲ. ಇದೆಲ್ಲ ನಮ್ಮ ಹತ್ರ ನಡೆಯೋದಿಲ್ಲ. ಏಯ್, ನೀ ಸುಮ್ನಿರು. ವಿಶಾಲಾಕ್ಷಿ ನನ್ ಜಾತಕ ನೋಡ್ದೇನೆ ಹೇಳಕ್ ಶುರು ಮಾಡಿದ್ಲು. ಅವಳು ಹೇಳೋದನ್ನ ಕೇಳೋವರೆಗೂ ನನಗ್ ಬರೋ ತೊಂದ್ರೆ ಏನು, ಅದಕ್ ಪರಿಹಾರ ಏನು ಅಂತ ತಿಳ್ಕೊಳಕ್ಕಾಗಲ್ಲ. ಮಾಮ್, ಸದ್ಯ ಇಷ್ಟ ದಿನಕ್ಕಾದ್ರೂ ನೀವು ವಿಶಾಲಾಕ್ಷಿನ ನಂಬುದ್ರಲ್ವಾ ಮಾಮ್? ಅಮ್ಮ ಅಂತ ಬೇಡ್ಕೊಂಡಿದ್ದಕ್ಕೆ ಅಮ್ಮ ಬಂದಿದ್ದು. ವಿಶಾಲಾಕ್ಷಿ, ಬೇಗ ಹೇಳು, ನಮ್ಮತ್ತೆ ಯಾವಾಗ ಸಾಯ್ತಾರೆ ಅಂತ? ಏಯ್, ನಮ್ಮ ಮಾಮೇನ್ ಊರ್ಗ್ ಹೋಗ್ತಿದ್ದಾರೆ ಅನ್ಕೊಂಡ್ಯಾ? ಆತರ ಕೇಳ್ತಿದ್ಯಲ್ಲೇ? ವಿಧಿಯಲ್ಲಿ ಬರ್ದಿಟ್ಟಿದೆ ಅಂತ ಗುರುಗಳು ಹೇಳದ್ಮೇಲ್ ಕೂಡ ಇನ್ನೂ ಅದ್ರ ಬಗ್ಗೆ ಯೋಚನೆ ಮಾಡೋದು ಏನಿದೆ ರಾಜಾ? ಸಡನ್ ಆಗಿ ಸತ್ ಹೋದ್ರು ಅನ್ಕೊಳ್ಳಿ, ಆಗಿಂದಾಗ್ಲೇ ಏರ್ಪಾಟ್ ಮಾಡೋದು ನಮಗೂ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ? ಏಯ್, ನೀನ್ ಸುಮ್ನಿರೆ. ನಿನ್ ಮಾತ್ ಕೇಳ್ತಿದ್ರೆ ಹಾರ್ಟ್ ಅಟ್ಯಾಕೇ ಆಗ್ಬಿಡುತ್ತೆ. ಒಂದ್ ನಿಮಿಷ ನೀವಿರಿ. ವಿಶಾಲಾಕ್ಷಿ, ಸರ್ಪದ್ವೀಪದ ಬಗ್ಗೆ ನಿನಗೆ ಗೊತ್ತಾ? ಗೊತ್ತು. ಗೊತ್ತಾ? ಎಲ್ಲಿದೆ? ಹೇಗಿರುತ್ತೆ? ದೊಡ್ಡಮ್ಮ, ಸರ್ಪ ದ್ವೀಪಕ್ಕೆ ಹೋಗ್ಬೇಕು ಅಂತ ಅನ್ಕೋಬಾರ್ದು. ಆದ್ರೆ ಅಪಾಯ ಬಂದಿರೋದ್ರಿಂದ ತಿಲೋತ್ತಮ ಅವರು ಇವತ್ತಲ್ಲಿಗೆ ಹೋಗ್ಲೇಬೇಕು. ಅಲ್ಲಿಗೆ ಹೋದ್ರೆ ಹೋಗಿ ಕರಡಿ ಅನ್ನೋ ಹಾವಿನ ಮೇಲೆ ದೀಪ ಹಚ್ಬೇಕು. ಯಾರಮ್ಮ? ನಿನ್ನ ಸಾಕಿ ತಾಯಿ ಅಪ್ಪ.
ಹಾವಿನ ತಲೆ ಮೇಲೆ ದೀಪ ಇಡ್ಬೇಕಾ? ಕೈಯಲ್ಲಿ ಮುಟ್ಟಿದ್ರೆ ತಕ್ಷಣ ಕಚ್ಬಿಡುತ್ತೆ. ಅತ್ತೆ ಅಲ್ಲೇ ಸತ್ತೋಗ್ತಾರೆ ಅಂತ ಅರ್ಥ. ಅದಕ್ಕೇನೆ ಕಳಿಸ್ತಿರೋದು? ಹೋಗ್ಲಿಲ್ಲ ಅಂದ್ರೆ ಇವತ್ತೇ ಈ ಮನೆಯಲ್ಲಿ ಪ್ರಾಣ ಬಿಡ್ಬೇಕಾಗತ್ತೆ. ಅದ್ ಪರವಾಗಿಲ್ವಾ? ಬೇಡ ಬೇಡ, ನಾನು ಹೋಗ್ತೀನಿ. ಮಾಮ್, ಹಾ, ವಿಶಾಲಾಕ್ಷಿ ಹೇಳ್ದ ಹಾಗೇನೆ ನೀವು ಕೇಳ್ತಿದ್ದೀರಾ? ಆಶ್ಚರ್ಯನೇ. ನನ್ನ ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆ. ನನ್ನ ಬಲಗಣ್ಣು ಅದರ್ತಾ ಇದೆ. ಗಂಡಾಂತರ ಹತ್ರ ಬರ್ತಿದೆ ಅನ್ಸ್ತಿದೆ. ವಿಶಾಲಾಕ್ಷಿ ಮಾತು ನಿಜ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಆದ್ರೆ ಒಂದ್ ಮಾತು, ಸರ್ಪದ್ವೀಪಕ್ಕೆ ಹೋಗಿ ಕರಡಿ ಏನೋ ಹಾವಿನ ಹತ್ರ ಸೇರ್ಬೇಕು ಅಂದ್ರೆ ನೀವು 100 ಹಾವುಗಳನ್ನ ದಾಟ್ಕೊಂಡು ಹೋಗ್ಬೇಕು. ಒಂದು ಹಾವನ್ ದಾಟೋದೇ ಕಷ್ಟ, 100 ಹಾವುಗಳಂದ್ರೆ ಸಂಕಲ್ಪ ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು. ಭಯ ಪಟ್ಟು ಧೈರ್ಯದಿಂದ ಹೆಜ್ಜೆ ಇಡಬೇಕು. ಅಮ್ಮನವ್ರನ್ನ ಸ್ಮರಿಸ್ಕೊಂಡು ಹೋಗ್ಬೇಕಷ್ಟೇ. ಸರ್ಪದ್ವೀಪ ಎಲ್ಲಿದೆ ಅಂತ ಗೊತ್ತಿಲ್ವಲ್ಲ, ಹೇಗೆ ಹೋಗ್ತೀರಾ? ಚಂದ್ರೋದಯ ಆಯ್ತು ಅಲ್ವಾ? ಹೊರಗ್ ಹೋದ್ರೆ ದಾರಿ ಕಾಣುತ್ತೆ. ವಿಶಾಲಾಕ್ಷಿ, 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 ಅಯ್ಯೋ, ಪೂರ್ತಿ ಹೇಳ್ದೆ ಹಾಗೆ ಹೊಟ್ಟೋದ್ಲು. ಗಾರ್ಡನ್ಗೆ ಹೋದ್ಲು ಅನ್ಸುತ್ತೆ. ಅಂತ ಸುಮ್ಮನೆ ಆದೆ. ಪರವಾಗಿಲ್ಲ, ಹೇಳಮ್ಮ. ಸರ್ಪದ್ವೀಪಕ್ಕೆ ಹೋಗೋ ಸಮಯ ಕೂಡ್ ಬಂದಿದೆ. ಮಾಮ್, ನೀವ್ ಹೋಗಿ ಬನ್ನಿ. ಹೋದ್ರೆ ಮತ್ತೆ ಬರಲ್ಲ ವಿಶಾಲ್, ಅಲ್ಲಿಂದಲ್ಲೇ. ಹಾಸಿನಿ, ನೀನ್ ಇದಕ್ಕೂ ಮುಂಚೆ ಹೋದ ಹಾಗೆ ಹೇಳ್ತಿದ್ಯಲ್ಲ. ನಾನು ಯಾಕೆ ಹೋಗ್ತೀನಿ? ಬೈ ದ ವೇ, ಸುಮಂಗಲಿಯಾಗಿ ಹೋಗೋದೇ ನನಗಿಷ್ಟ ಇಲ್ಲ. ಏನ್ ಹೇಳ್ತಿದ್ಯಾ? ಮೊದ್ಲು ನಾನೇ ಹೋಗ್ಬೇಕು ಅಂತನಾ? ಅವಾಗ ನೀನು ಬೊಟ್ಟಿಟ್ಕೊಳಕ್ ಆಗಲ್ಲ ಗೊತ್ತಾ? ಮಿಸ್ಟರ್ ಫಿಂಗರ್ ರಾಜ, ಇವಾಗೇನಾದ್ರೂ ಅಮ್ಮನವ್ರ ತರ ನಾನೇನ್ ದೊಡ್ಡಾಗಿ ಬೊಟ್ಟಿಟ್ಕೊಂಡಿದ್ದೀನಾ? ಚಿಕ್ಕ ಸ್ಟಿಕ್ಕರ್ ಇಟ್ಕೊಂಡು ನಾನೇನ್ ಮ್ಯಾನೇಜ್ ಮಾಡ್ತಿಲ್ವಾ? ಆದ್ರೂ ನೀವೇನಾದ್ರೂ ತ್ಯಾಗ ಮಾಡ್ತೀರಾ ಅಂತಂದ್ರೆ ನನಗ್ ಸೂಜಿ ಸೈಜ್ ಅಷ್ಟು ಬೊಟ್ಟಿಟ್ರೆ ಸಾಕು. ಹೇಳಿ, ನಿಮ್ಮಮ್ಮ ಜೊತೆ ನೀವು ಹೋಗ್ತೀರಾ ಆ ಸರ್ಪ ದ್ವೀಪಕ್ಕೆ? ಇಲ್ಲ ಇಲ್ಲ ಇಲ್ಲ, ನನ್ ಕೈಲಾಗಲ್ಲ. ನಾನ್ ಇಲ್ಲಿದ್ರೇನೆ ಮಗನ್ಗೋಸ್ಕರ ನಾನ್ ಹೋಗ್ಬೇಕು ಅಂತ ಅನ್ಸುತ್ತೆ ಅವ್ರಿಗೆ.
ಏನಾಗಲ್ಲ ಬ್ರೋ, ನೀನು ಹೋದ್ರೂ ನಾನು ಇರ್ತೀನಲ್ಲ. ವಿಶಾಲ್ ಪವನ್ ಟೀಮ್ ಅಲ್ವೇನ್ರಿ ನೀವು? ನಾವೀ ಕಿತ್ತಾಡ್ಕೊಂಡಿದ್ರೆ ಸಮಯ ಮೀರ್ ಹೋಗುತ್ತೆ. ಅತ್ತೆ, ನೀವಿನ್ ಹೊರಡಿ. ಹೇಗ್ ಹೋಗೋದು ಅಂತ ಆತಂಕ ಆಗ್ತಿದೆ ನೈನಿ. ಜೊತೆಗ್ ಬರ್ಬೇಕಾ? ನಾನ್ ಹೋಗಲ್ಲ. ನಾನು ಹೋಗೋದಿಲ್ಲ. ನಮಗ್ ನಿಮ್ ಅಗತ್ಯ ಇಲ್ಲ. ಮಾಮಗ್ ಬಿಟ್ರೆ ಬೇರೆ ಯಾರಿಗೂ ಪ್ರಾಣಗಂಡಂತ್ರ ಇಲ್ಲದೆ ಇರುವಾಗ ಹೇಗೆ ಹೋಗ್ತಾರೆ ಮಾಮ್? ಆದ್ರೆ ಜೊತೆ ಕರ್ಕೊಂಡು ಹೋಗ್ಬೇಕು ಅಪ್ಪ. ಹೇಗೆ ಹೋಗ್ತಾರಮ್ಮ? ಮೃತ್ಯು. ಮೃತ್ಯುನ ಜೊತೆಲಿ ಕರ್ಕೊಂಡು ಹೋಗೋದು ಅಂದ್ರೇನು? ಅತ್ತೆ ಪ್ರಾಣನ ಉಳಿಸ್ಕೊಳ್ಳೋ ಉಪಾಯ ಹೇಳಿ ಮತ್ತೆ ಹೀಗೆ ಯಾಕೆ ಹೇಳ್ತಿದ್ಯಮ್ಮ? ಡಮ್ಮೋ ಡಮ್ಮ, ಅಮ್ಮನ ಮಾತಲ್ಲಿ ಅರ್ಥ ಅಡಗಿದೆ. ತಿಲೋತ್ತಮ್ಮ ಅವರು ಜಯಿಸ್ಬೇಕಾಗಿರೋದು ಸಾವನ್ನಲ್ವಾ? ಹಾಗಿರ್ಬೇಕಾದ್ರೆ ಬೆನ್ ಹಿಂದೆ ಇರೋದನ್ನ ಜೊತೆಗೆ ಕರ್ಕೊಂಡು ಹೋಗ್ಬೇಕು. ನಮ್ಮಲ್ಲೇ ಯಾರಾದರೂ ಹೋಗ್ತಾರೆ ಅಂದರೆ ಇಲ್ಲ ಅಂದು ಮೃತ್ಯು ಅಂತ ಇದೆಯಾ ಈಗ? ಅದು ಹೇಗೆ ಸಾಧ್ಯ? ಸಾಧ್ಯ ಇದೆ. ಮೃತ್ಯುಂಜಯಳಾದ ಗಾಯತ್ರಿನ ತಿಲೋತ್ತಮ್ಮ ಅವ್ರ ಜೊತೆ ಕಳ್ಸ್ಕೊಡಿ. ಮಗುನ ಗಾಯತ್ರಿ ಪುಟ್ಟಿನ ಸರ್ಪದ್ವೀಪ ಕಳಿಸ್ಬೇಕಾ? ಒಂದಲ್ಲ 200 ಹಾವುಗಳು ಸುತ್ತುವರೆದಿರುತ್ತೆ ಅಂತ ನೀನೇ ಹೇಳಿದ್ಯಲ್ಲಮ್ಮ. ಅಪ್ಪ, ನಿನ್ ಸಾಕ್ ತಾಯಿ. ಮತ್ತೆ ಜೀವಂತವಾಗಿ ಬರ್ಬೇಕು ಅಂತಂದ್ರೆ ಜೊತೆ ಗಾಯತ್ರಿ ಹೋಗ್ಬೇಕು. ಅಯ್ಯೋ ವಿಶಾಲಾಕ್ಷಿ, ಅವ್ರ ಜೊತೆ ಸರ್ಪದ್ವೀಪಕ್ಕೆ ಹೋದ್ರೆ ನನ್ನ ತಾಯಿ ಗಾಯತ್ರಿ ದೇವಿಗೆ ಅಪಾಯ ಆಗಲ್ವಾ ಅಂತ. ಅಪ್ಪ, ನಿನ್ ಮನ್ಸಲ್ಲಿರೋ ಭಯ ಗಾಬ್ರಿನೆಲ್ಲ ಪಕ್ಕಕ್ಕಿಟ್ಬಿಡು. ವಿಶಾಲ್, ನಾನು ವಾಪಸ್ ಬರ್ಬೇಕು ಅಂತ ನಿನಗಿಲ್ವಾ? ಗಾಯತ್ರಿ ನನ್ನ ಜೊತೆಗೆ ಬಂದ್ರೆ ನಾನು ಕ್ಷೇಮವಾಗಿ ಹೋಗಿ ಬರ್ತೀನಲ್ವಾ? ಬಾವಾ, ಸಾಕ್ತಾ ಇರೋಣ ತೀರಿಸ್ಬೇಕಲ್ವಾ? ಹೌದು. ಆ ಮಗು ಸರ್ಪದ್ವೀಪದಲ್ಲಿ ಸತ್ರೆ ಸಾಯ್ಲಿ. ಯಜಮಾನ್ರೆ, ಆವೇಶ ಪಡ್ಬೇಡಿ. ಕೂಲ್ ಡೌನ್ ವಿಶಾಲ್. ನನ್ ಗಂಡಂಗೇನು ಹೋಳಿದೆ ಮಾತಾಡಿದ್ರೆ ಅಂತ ಅನ್ಕೋ. ಸಂಕಷ್ಟಕ್ಕೆ ಸಿಕ್ಕಾಕ್ಸ್ತಿಯಲ್ಲಮ್ಮ. ಹೇಗಾದ್ರೂ ಮಾಡಿ ಗಾಯತ್ರಿನ ಕಳಿಸ್ಬಾರ್ದು. ತಿಲೋತ್ತಮ್ಮ ಮಾಮ್ ಜೊತೆಲಿ ಗಾಯತ್ರಿ ಹೋಗದೆ ಇದ್ರೆ ಇನ್ ಸ್ವಲ್ಪ ಹೊತ್ತಲ್ಲೇ ತಿಲೋತ್ತಮ್ಮ ಅಮ್ಮವ್ರ ಪ್ರಾಣ ಹೋಗುತ್ತೆ. ಮಾಮ್, ಹೇಗೆ? ಯಾರು ಏನ್ ಮಾಡೋದ್ರಲ್ಲಿದ್ದಾರೆ? ನನಗ್ ಕಾಣಿಸ್ತಿರೋ ಅಪಾಯ ನಿನಗ್ ಹೇಗ್ ಕಾಣಿಸ್ತಿದೆ ವಿಶಾಲಾಕ್ಷಿ? ನಿನಗ್ ಗೊತ್ತಾದ್ರೂ ಕೂಡ ಹೇಳೋದಿಲ್ವಲ್ಲ ಅಕ್ಕ. ಅತ್ತೆ ಅಂದ್ರೆ ನಿನ್ಗೆ ಲೆಕ್ಕನೇ ಇಲ್ಲ. ಇದು ನಿಜಾನೇ. ನಯನಿ ನನ್ನ ವಿಷಯದಲ್ಲಿ ಸೀರಿಯಸ್ನೆಸ್ ತೋರಿಸ್ತಿಲ್ಲ. ನಾನು ಬದುಕೋದು ಅವಳಿಗಿಷ್ಟ ಇಲ್ಲ. ಹಾಗೆಲ್ಲ ಮಾತಾಡ್ಬೇಡಿ ಅತ್ತೆ. ನಿಮ್ಮನ್ನ ನಾನಾಗ್ಲಿ ಯಜಮಾನ್ರಾಗ್ಲಿ ಪ್ರಾಣಾಪಾಯದಿಂದ ಕಾಪಾಡಿದೀವಿ. ಏನು ಆಗ್ದಿರೋ ಹಾಗೆ ನೋಡ್ಕೊಂಡಿದೀವಿ.
ಎಲ್ಲ ಮರ್ತು ಬಿಟ್ಟಿದ್ದೀರಾ? ಹಾಗಾದ್ರೆ ನಿನ್ ಸ್ವಂತ ಅಲ್ದಿರೋ ಮಗುನ ಜೊತೆ ಕಳ್ಸು ನಯನಿ. ಸ್ವಂತ ಅಲ್ದಿರೋ ಮಗು, ಬಾಡ್ಗೆ ತಗೊಂಡಿರೋ ಮಗು ಅಂತ ಈ ತರದ್ದೆಲ್ಲ ಮಾತಾಡ್ಬೇಡಿ ನೀವು. ದತ್ತು ತಗೊಂಡ್ಮೇಲೆ ತಾಯಿ, ತಂದೆ, ನೈನಿ ಮತ್ತೆ ವಿಶಾಲ್ ಅವ್ರ ಅನುಮತಿ ತಗೊಂಡ್ಮೇಲೆ ನೀವು ಕರ್ಕೊಂಡು ಹೋಗ್ಬೇಕು. ಮತ್ತೆ ಕೇಳ್ತಿದ್ದೀನಲ್ಲೇ, ಅಯ್ಯೋ ಮಗುನ ಬೇಗ ಕಳ್ಸ್ಕೊಡಿ. ಯಜಮಾನ್ರೆ, ಮನ್ಸ್ ಗಟ್ಟಿ ಮಾಡ್ಕೊಂಡು ವಿಶಾಲಾಕ್ಷಮ್ನವ್ರ ಮೇಲೆ ಭಾರ ಹಾಕಿ ಗಾಯತ್ರಿನ ಕಳ್ಸ್ಕೊಡೋಣ. ಅಯ್ಯೋ ನೈನಿ, ಅತ್ತೆನ್ ಸಾಯಿಸೋ ಗಾಯತ್ರಿನ ಅವ್ರ ಜೊತೆಗೆ ಕರ್ಕೊಂಡು ಹೋಗ್ತಿರೋದು ಅಂತಂದ್ರೆ ನನಗ್ ಭಯ ಆಗ್ತದೆ. ಜೊತೆಗೆ ಸರ್ಪದ್ವೀಪ ಕೂಡ. ಅತ್ತೆನ ಸಾಯಿಸೋದು ಗಾಯತ್ರಿನೇ. ತಿಲೋತ್ತಮ ಮಗುನ್ ಎತ್ಕೊಂಡಾಗ ಬಲ್ಗೈ ತಾಗಿದ್ರೆ ಬೆಂಕಿ ಬರುತ್ತೆ. ಅಪ್ಪ, ಎಲ್ಲರ ಭಯದ ಬಗ್ಗೆ ನನ್ಗೆ ಚೆನ್ನಾಗಿ ಗೊತ್ತಿದೆ. ನಿಮ್ಗೆ ಇನ್ನೊಂದು ವಿಷಯ ಹೇಳಿಲ್ಲ. ತಿಲೋತ್ತಮ ಅವರು ತಮ್ಮ ಎಡಗೈನಲ್ಲಿ ಗಾಯತ್ರಿನ ಎತ್ಕೋಬೇಕು. ಬಲಗೈಯಲ್ಲಿ ಎತ್ಕೋಬಾರ್ದಾ? ಎತ್ಕೋಬಾರ್ದು. ಯಾಕೆ ಅಂದ್ರೆ ಆ ಕೈಯಲ್ಲಿ ಉಲ್ಲೂಚಿ ಇರ್ತಾಳೆ. ಉಲುಚಿ ಪುಟ್ಟಿ ಕೂಡ ಅಮ್ಮನ ಜೊತೆ ಹೋಗ್ಬೇಕಾ? ನಾನು ಒಪ್ಕೊಳ್ಳಲ್ಲ. ಇಲ್ಲಿವರೆಗೂ ಗಾಯತ್ರಿನ ಕಳ್ಸಿದ್ರೆ ಏನಾಗುತ್ತೆ ಅಂತ ಕೇಳ್ತಿದ್ದೆ ಅಲ್ವಾ ನೀನು ಸುಮನಾ? ಇವಾಗ ನಿನ್ ಮಗಳನ್ ಕಳ್ಸೋ ಅಂದ್ರೆ ನಿನಗ್ ಸಂಕಟ ಆಗ್ತಿದ್ಯಾ? ಉಲುಚಿ ಇವಾಗ ಹಾವಾಗಿರ್ತಾಳಲ್ವಾ? ಅದಕ್ಕೆ ಕರ್ಕೊಂಡು ಹೋಗಕ್ ಹೇಳ್ತಾ ಇರೋದು. ದೀಪನ ಹೇಗ್ ಬೆಳಗಿಸ್ತೀರಾ? ಉಲ್ಲೂಚಿ, ಗಾಯತ್ರಿ ಇಬ್ರು ಅಲ್ಲಿಗೆ ಹೋಗ್ಮೇಲೆ ಏನ್ ಮಾಡ್ಬೇಕು ಅಂತ ಬರ್ದಿರುತ್ತೋ ಅದನ್ನೇ ಮಾಡ್ಬರ್ತಾರೆ. ಸುಮನ, ನಿನ್ ಮಗಳು ಅದೇ ಹಾವು ಮರಿ ಕೂಡ ಜೊತೆಲಿ ಹೋಗೋಕ್ ಬಿಡೋವರೆಗೂ ಈ ವಿಶಾಲ್ ಒಪ್ಕೊಳ್ಳೋದಿಲ್ಲ. ಉಲುಚಿ ಹಾವಿನ ರೂಪದಲ್ಲಿರುವಾಗ ಸರ್ಪದ್ವೀಪಕ್ಕೆ ಹೋಗಿ ಬರೋದು ತುಂಬಾ ಉತ್ತಮ ಅನ್ನೋ ನಂಬಿಕೆ ಕಣವಲ್ಲವಾ? ಸರಿ, ಅಷ್ಟಕ್ಕೂ ಉಲುಚಿ ಎಲ್ಲಿದ್ದಾಳೆ? ಅಲ್ಲೋಡಿ, ಬಂದ್ಲು. ಅತ್ತೆ, ಗಾಯತ್ರಿನ ಎತ್ಕೊಳ್ಳಿ. ಎಡಗೈಲಿ ಎತ್ಕೊಳ್ಳಿ. ಭಯದಲ್ಲಿ ಉಲುಚಿನ ಗಟ್ಟಿಯಾಗಿ ಹಿಡ್ಕೋಬೇಡಿ ಅತ್ತೆ. ಫಸ್ಟ್ ಟೈಮ್ ಹಾವನ್ನ ಕೈಲಿ ಹಿಡ್ಕೋತಿರೋದು. ಭಯ ಆಗ್ತಿದೆ. ಉಲುಚಿ ನಮ್ಮ ಮಗಳೇ ಅತ್ತೆ, ಎತ್ಕೊಳ್ಳಿ. ಹಾ, ಅಲ್ಲೋಡಿ, ಚಂದ್ರನ್ ಬೆಳಕ್ ಬೀಳ್ತಿರೋಂಥ ಜಾಗಕ್ಕೆ ಏನಾದ್ರೂ ಹೋದ್ರೆ ಸರ್ಪ ದ್ವೀಪಕ್ಕೆ ಹೋಗ್ಬೋದು. ಹೋಗಿ ಮಾಮ್. ಹಾ.